ನಿಮಗೆ ಯಾರು ಸಹಾಯ ಮಾಡುತ್ತಿದ್ದಾರೆ ಅವರನ್ನು ಮರೆಯಬೇಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ. ನಿಮ್ಮನ್ನು ಯಾರು ನಂಬುತ್ತಾರೆ ಅವರನ್ನು ಮೋಸ ಮಾಡಬೇಡಿ. ಯಾವುದು ನಿಮ್ಮನ್ನು ದೈಹಿಕವಾಗಿ, ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುತ್ತದೆಯೋ ಅದನ್ನು ವಿಷದಂತೆ ತಿರಸ್ಕರಿಸಿ. ಪ್ರತಿದಿನ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಕಳೆದುಕೊಳ್ಳಬಹುದು. ಸಂಬಂಧಗಳು ಜೀವನಕ್ಕಿಂತ ಹೆಚ್ಚು ಮಹತ್ವದ್ದಾಗಿವೆ, ಆದರೆ ಅಂತಹ ಸಂಬಂಧಗಳು ಜೀವವನ್ನು ಹೊಂದಿರುವುದು ಮುಖ್ಯವಾಗಿದೆ. ಒಳಗಿನಿಂದ ನೀವು ಬೆಳೆಯಬೇಕಾಗಿದೆ. ಅದನ್ನು ಯಾರೂ ನಿಮಗೆ ಕಲಿಸಲು ಸಾಧ್ಯವಿಲ್ಲ. ಯಾರೂ ನಿಮ್ಮನ್ನು ಆಧ್ಯಾತ್ಮಿಕಗೊಳಿಸುವುದಿಲ್ಲ. ಬೇರೆ ಶಿಕ್ಷಕರು ಇಲ್ಲ. ಅದು ಸ್ವತಃ ನಿಮ್ಮ ಆತ್ಮದಿಂದ ಮಾತ್ರ ಸಾಧ್ಯ. ನನ್ನನ್ನು ಇಷ್ಟಪಡಿ ಅಥವಾ ದ್ವೇಷಿಸಿ, ಎರಡೂ ನನ್ನ ಪರವಾಗಿದೆ. ನೀವು ನನ್ನನ್ನು ಇಷ್ಟಪಟ್ಟರೆ ನಾನು ನಿಮ್ಮ ಹೃದಯದಲ್ಲಿದ್ದೇನೆ. ನೀವು ನನ್ನನ್ನು ದ್ವೇಷಿಸಿದರೆ ನಾನು ನಿಮ್ಮ ಮನಸ್ಸಿನಲ್ಲಿದ್ದೇನೆ. ವಿವಿಧ ಧರ್ಮಗಳ ಅಧ್ಯಯನದಿಂದ ನಾವು ಮೂಲಭೂತವಾಗಿ ಅವು ಒಂದೇ ಎಂದು ಕಂಡುಕೊಳ್ಳುತ್ತೇವೆ. ನಾವು ನಮ್ಮ ಹೃದಯದಲ್ಲಿ ಮತ್ತು ಪ್ರತಿಯೊಂದು ಜೀವಿಯಲ್ಲಿ ದೇವರನ್ನು ಕಾಣದಿದ್ದರೆ ದೇವರನ್ನು ಹುಡುಕಲು ನಾವು ಎಲ್ಲಿ ಹೋಗಬಹುದು? ನಿಮ್ಮ ಮೆದುಳನ್ನು ದೊಡ್ಡ ಆಲೋಚನೆಗಳಿಂದ ತುಂಬಿರಿ. ಅತ್ಯುನ್ನತ ಆದರ್ಶಗಳು ನಿಮ್ಮ ಮುಂದೆ ಹಗಲು ರಾತ್ರಿ ಇಡಿ ಮತ್ತು ಅದರಿಂದ ದೊಡ್ಡ ಕೆಲಸ ಹೊರಬರುತ್ತದೆ. ನಮ್ಮ ಆಲೋಚನೆಗಳು ನಮ್ಮನ್ನು ಮಾಡಿವೆ. ಆದ್ದರಿಂದ ನೀವು ಯೋಚಿಸುವ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳಿ. ಕೊನೆಗೆ ನಿಮ್ಮ ಚಿಂತನೆಗಳು ಮಾತ್ರ ಉಳಿಯುತ್ತವೆ. ನಿಮ್ಮನ್ನು ನೀವು ನಂಬುವ ತನಕ ನೀವು ದೇವರಲ್ಲಿ ನಂಬಲು ಸಾಧ್ಯವಿಲ್ಲ. ಏಳು, ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು. ನಾವು ಹೊಂದಿರುವ ಏಕೈಕ ಶಿಕ್ಷಕ ಅನುಭವ. ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮಲ್ಲಿವೆ. ಆದರೆ ನಾವು ನಮ್ಮ ಕಣ್ಣುಗಳನ್ನು ನಮ್ಮ ಕೈಗಳಿಂದ ಮುಚ್ಚಿ ನಾವು ಅದನ್ನು ಕತ್ತಲೆ ಎಂದು ಕಾಣುತ್ತೇವೆ. ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡಾಗ ಅದು ನಿಜವಾದ ದೈಹಿಕ ಅಥವಾ ಮಾನಸಿಕ ಸ್ಥಿತಿಯಾಗಿ ರೂಪಾಂತರಗೊಳ್ಳುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.